Dear students, today we are going to see active voice and passive voice. Active voice means when the subject is the doer of an action, it is said to be in the active voice. It means that subject does something. So, and in another word, we can say that when the more importance is given to the subject, it is said to be in the active voice. So, for example, Ravi kicks a ball, means Ravi does here something. So, that's why this example is in active voice. So, ಇಲ್ಲಿ ನಾವು ಈಗ ಆಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್, ಯಾಕಂದರೆ ಕ್ವಶನ್ ನಂಬರ್ 26 ನಿಮಗೆ ಈ ಆಕ್ಟಿವ್ ವಾಯ್ಸ್ ಮತ್ತು ಪ್ಯಾಸಿವ್ ವಾಯ್ಸ್ ಕಲಿಬೇಕು. ಆವಾಗ ನಿಮಗೆ ಅಲ್ಲಿ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ವಿತ್ ಅಪ್ರಾಪ್ರಿಯೇಟ್ ಫಾರ್ಮ್ಸ್ ಆಫ್ ದಿ ವರ್ಬ್ಸ್ ಅಂತ ಬರ್ತದೆ. ಹಾಗಾದರೆ ಇಲ್ಲಿ ಆಕ್ಟಿವ್ ವಾಯ್ಸ್ ಅಂದರೆ ಏನು? ಕರ್ತರಿ ಪ್ರಯೋಗ ಅಂತ ಆಗ್ತದೆ, ಮತ್ತು ಪ್ಯಾಸಿವ್ ವಾಯ್ಸ್ ಅಂದರೆ ಕರ್ಮಣಿ ಪ್ರಯೋಗ ಅಂತ. ಸೊ ಹಾಗಾದರೆ ಈ ಆಕ್ಟಿವ್ ವಾಯ್ಸ್ ಅಂತಂದರೆ ಯಾವಾಗ ಒಂದು ವಾಕ್ಯದಲ್ಲಿ ಕರ್ತೃವಿಗೆ ಹೆಚ್ಚಿಗೆ ಮಹತ್ವವನ್ನು ಕೊಡಲಾಗ್ತದೆ, ಅಂದರೆ ಕರ್ತೃ ಪ್ರಧಾನವಾಗಿರುವ ವಾಕ್ಯಗಳಿಗೆ ಕರ್ತರಿ ಪ್ರಯೋಗ ಎನ್ನುವರು ಅಂತ ಆಗ್ತದೆ. ಇಲ್ಲಿ ಏನಂತಂದರೆ ಈಗ ಒಂದು ಎಕ್ಸಾಂಪಲ್, ರವಿ ಕಿಕ್ಸ್ ಎ ಬಾಲ್, ಅದರ ಅರ್ಥ ಏನಂತಂದರೆ ರವಿ ಚೆಂಡನ್ನು ಒದೆಯುತ್ತಾನೆ ಅಂತ ಆಗ್ತದೆ. ಹಾಗಾದರೆ ರವಿ ಏನು ಮಾಡ್ತಾನೆ ಅಲ್ಲಿ? ಸೊ ರವಿ ಅಂದರೆ ಸಬ್ಜೆಕ್ಟ್ ಅಂತ, ಕರ್ತೃ ಅಂತ. ಸೊ ಹಾಗಾದರೆ ಆ ಸಬ್ಜೆಕ್ಟಿಂದ ಏನಾದರೂ ಕಾರ್ಯವನ್ನು ಕೆಲಸವನ್ನು ಮಾಡಲಾಗ್ತದೆ, ಅದಕ್ಕೆ ಆಕ್ಟಿವ್ ವಾಯ್ಸ್ ಅಂತ ಕರೀತಾರೆ. And next one is that passive voice. So here, when the subject does nothing and passively allows something to be done to it, passively allows something to be done to it, it is said to be in the passive voice. For example, a ball is kicked by Ravi. A ball is kicked by Ravi. So here, more importance is given to a ball. Ball means here an object. So when the more importance is given to an object, so it is said to be in the passive voice. ಇಲ್ಲಿ passive voice ಅಂದ್ರೆ ಏನು ಅಥವಾ ಕರ್ಮಣಿ ಪ್ರಯೋಗ ಅಂತಂದ್ರೆ ಏನು? ಯಾವಾಗ ಏನಂದ್ರೆ ಇಲ್ಲಿ ಕರ್ಮ ಪದಕ್ಕೆ ಹೆಚ್ಚಿಗೆ ಯಾವಾಗ ಏನಂದ್ರೆ ಇಲ್ಲಿ ಮಹತ್ವವನ್ನು ಕೊಡಲಾಗ್ತದೆ. ಸೊ ಕರ್ಮ ಪ್ರಧಾನವಾಗಿರುವ ವಾಕ್ಯಗಳಿಗೆ ಕರ್ಮಣಿ ಪ್ರಯೋಗ ಎನ್ನುವರು ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಕರ್ಮ ಪದಕ್ಕೆ ಹೆಚ್ಚಿಗೆ ಏನಂದರೆ ಮಹತ್ವವನ್ನು ಕೊಡಲಾಗ್ತದೆ, ಅಂತಹ ವಾಕ್ಯಗಳಿಗೆ ಕರ್ಮಣಿ ಪ್ರಯೋಗ ಅಂತ ಕರೀತಾರೆ. ಸೊ ಹಾಗಾದರೆ ಇಲ್ಲಿ ಈ ಸಬ್ಜೆಕ್ಟ್ ಏನು ಅಂದರೆ ಅಲ್ಲಿ ಯಾವುದೇ ಕಾರ್ಯವನ್ನು ಮಾಡುವುದಿಲ್ಲ, ಆದರೆ ಈ ಏನಂದರೆ ತನ್ನ ಮೇಲೆ ಏನಾದರೂ ಪ್ರಯೋಗವನ್ನು ಮಾಡಲಿಕ್ಕೆ ಅಲ್ಲಿ ಅವಕಾಶ ಮಾಡಿಕೊಡ್ತದೆ ಅಥವಾ ಏನಂದರೆ. ಸೊ ಈಗ ಇಲ್ಲಿ ಒಂದು ಎಕ್ಸಾಂಪಲ್ ಇದೆ, ಬಾಲ್ ಈಸ್ ಕಿಕ್ಡ್ ಬೈ ರವಿ ಅಂತಂದರೆ ರವಿಯಿಂದ ಅಂತ ಏನಂದರೆ ಆಗ್ತದೆ. ಸೊ ರವಿಯಿಂದ ಚೆಂಡನ್ನು ಒದೆಯಲ್ಪಡುತ್ತದೆ ಅಂತ ಆಗ್ತದೆ. ಸೊ ಹಾಗಾದ್ರೆ ಈ ರೀತಿ ಏನಂದ್ರೆ ಇಲ್ಲಿ ಕರ್ಮ ಪದಕ್ಕೆ ಚೆಂಡನ್ನು ರವಿಯಿಂದ ಒದೆಯಲ್ಪಡುತ್ತದೆ ಅಥವಾ ರವಿಯಿಂದ ಚೆಂಡನ್ನು ಒದೆಯಲ್ಪಡುತ್ತದೆ ಅಂತ ಅರ್ಥ ಆಗ್ತದೆ. ಸೊ ಹಾಗಾದ್ರೆ ಇಲ್ಲಿ ಕರ್ಮ ಪದಕ್ಕೆ ಹೆಚ್ಚಿಗೆ ಬೆಲೆ ಇರ್ತದೆ ಅಂತ ಎಕ್ಸಾಂಪಲ್ಸ್ಗಳಿಗೆ ಪ್ಯಾಸಿವ್ ವಾಯ್ಸ್ ಅಂತ ಕರೀತಾರೆ, ಅಂದ್ರೆ ಕರ್ಮಣಿ ಪ್ರಯೋಗ ಅಂತ ಕರೀತಾರೆ. ಸೊ ಹಾಗಾದ್ರೆ ಇಲ್ಲಿ ಸಮಥಿಂಗ್ passively allows something to be done and allows something to be done to it, something to be done to it, something to be done to it. So these are the definition of active voice and passive voice. Allow something to be done to it. So now here that here we can change only the transitive verbs in passive voice. We cannot change intransitive verbs in the passive voice. Now for example, we can change that I write a letter. So a letter is written by me. So ಇಲ್ಲಿ passive voice ಏನಾಗ್ತದೆ, ನಾವು ಕೇವಲ ಸಕರ್ಮಕ ಕ್ರಿಯಾಪದ ಹೊಂದಿದಂತಹ ವಾಕ್ಯಗಳನ್ನು ಮಾತ್ರ ಪ್ಯಾಸಿವ್ ವಾಯ್ಸ್ ನಲ್ಲಿ ಮಾಡಲಿಕ್ಕೆ ಬರ್ತದೆ. ಅಕರ್ಮಕ ಕ್ರಿಯಾಪದಗಳನ್ನು ಹೊಂದಿದಂತಹ ವಾಕ್ಯಗಳನ್ನು ನಮಗೆ ಪ್ಯಾಸಿವ್ ವಾಯ್ಸ್ ನಲ್ಲಿ ಮಾಡಲಿಕ್ಕೆ ಬರುವುದಿಲ್ಲ. ಆಮೇಲೆ ಇನ್ನೊಂದು ಸಂಗತಿ ಏನಂತಂದ್ರೆ, ಸೊ ಹಿಯರ್
that we can use such sentences of passive voice only in English, not in Kannada. ಇದರ ಬಳಕೆ ಏನಂದರೆ ಈ ಪ್ಯಾಸಿವ್ ವಾಯ್ಸ್ನಲ್ಲಿ ಇರ್ತಕ್ಕಂಥ ಒಂದು ವಾಕ್ಯಗಳನ್ನು ಕನ್ನಡದಲ್ಲಿ ಹೆಚ್ಚಿಗೆ ಬಳಕೆ ಇಲ್ಲ, ಆದರೆ ಇಂಗ್ಲೀಷ್ನಲ್ಲಿ ಇದರ ಬಳಕೆ ಜಾಸ್ತಿ ಇದೆ, ಸೊ ಹೆಚ್ಚಿಗಿದೆ. ಸೊ ಇಂತಹ ಪದ ಸೆಂಟೆನ್ಸ್ಗಳ ಕನ್ನಡದಲ್ಲಿ ಯೂಸ್ ಮಾಡೋದಿಲ್ಲ. ಆದರೆ ಇಲ್ಲಿ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ವಾಟ್ ಈಸ್ ಆಕ್ಟಿವ್ ವಾಯ್ಸ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್. ಸೊ ಇಲ್ಲಿ ಇನ್ನೊಂದೇನೆಂದರೆ, ಈಗ ಕರ್ಮಪದ ಇದೆಯೋ ಅಥವಾ ಇಲ್ಲ ಎಂಬುದನ್ನು ನಾವು ಗುರುತಿಸಬೇಕು. ಸೊ ಆಮೇಲೆ ಏನಂದರೆ ಅದರಲ್ಲಿ ಕರ್ಮಪದ ಇರಲಿಲ್ಲ ಅಂದರೆ ಅಕರ್ಮಕ ಕ್ರಿಯಾಪದ ಹೊಂದಿದಂತಹ ವಾಕ್ಯಗಳು ಅಂತಂದರೆ ಕರ್ಮಪದವಿಲ್ಲದ ಏನಂದರೆ ವಾಕ್ಯಗಳು ಅಂತ ಕರೀತಾರೆ. ಅದಕ್ಕೆ ಕರ್ಮಣಿ ಏನಂದರೆ ಇಲ್ಲಿ ಇಂಟ್ರಾನ್ಸಿಟಿವ್ ವರ್ಬ್ಸ್ ಅಂತ ಕರೀತಾರೆ. ಆಮೇಲೆ ಟ್ರಾನ್ಸಿಟಿವ್ ವರ್ಬ್ ಅಂತಂದರೆ ಸಕರ್ಮಕ ಅಂದರೆ ಕರ್ಮಪದ ವಿದ್ದ ವಾಕ್ಯಗಳು ಅಂತ ಆಗ್ತದೆ. ಸೊ ಹಾಗಾಗಿ ಟ್ರಾನ್ಸಿಟಿವ್ ವರ್ಬ್ಸ್ಗಳು ಇದ್ದಂಥದ್ದು ಮಾತ್ರ ನಮಗೆ ಮಾಡಲಿಕ್ಕೆ ಬರ್ತದೆ. ಇಂಟ್ರಾನ್ಸಿಟಿವ್ ವರ್ಬ್ಸ್ಗಳು ಇದ್ದಂತಹ ವಾಕ್ಯಗಳನ್ನು ನಮಗೆ ಮಾಡಲಿಕ್ಕೆ ಬರೋದಿಲ್ಲ. ಸೊ ಈಗ ಏನಂದರೆ ಈಗ ನಾನು ಹೇಳಿದ ಹಾಗೆ ರವಿ ಕಿಕ್ಸ್ ಎ ಬಾಲ್, ಇದನ್ನ ನಾವು ಏನಂದರೆ ಟ್ರಾನ್ಸಿಟಿವ್ ವರ್ಬ್ಸ್ಗಳು ಏನಂದರೆ ಇದ್ದಂಥ ಒಂದು ಎಕ್ಸಾಂಪಲ್. ನಾವು ಅದನ್ನೇ ಏನಂದರೆ ನಾನು ಈಗಾಗಲೇ ಹೇಳಿದ ಹಾಗೆ ಬಾಲ್ ಇಸ್ ಕಿಕ್ಡ್ ಬೈ ರವಿ ಅಂತ ನಾವು ಅಲ್ಲಿ ಮಾಡ್ಬೋದು. ಅದನ್ನೇ ಈಗ ಇಂಟ್ರಾನ್ಸಿಟಿವ್ ವರ್ಬ್ಸ್ಗಳ ಏನಂದರೆ ಒಂದು ಎಕ್ಸಾಂಪಲ್ ನೋಡಿದಾಗ, ಸೊ ಅದು ಹೇಗೆ ಅಂದರೆ ದ ಡಾಗ್ ಬಾರ್ಕ್ಸ್, ನಾಯಿ ಬೊಗಳುತ್ತದೆ ಅಂತ ನಮಗೆ ಅಲ್ಲಿ ಮಾಡಲಿಕ್ಕೆ ಬರೋದಿಲ್ಲ. ಸೊ ಯಾಕೆ ಅಂತಂದರೆ ಒಂದು ವಾಕ್ಯದಲ್ಲಿ ನಾವು ಕರ್ಮಪದವು ಇದೆಯೋ ಅಥವಾ ಇಲ್ಲ ಎಂಬುದನ್ನು ನೋಡಬೇಕಂದ್ರೆ ವಿ ಹ್ಯಾವ್ ಟು ಆಸ್ಕ್ ದ ಕ್ವೆಶ್ಚನ್ ಐದರ್ ವಾಟ್ ಆರ್ ಟು ಹೂ. ನಮಗೆ ಒಂದು ವಾಕ್ಯದಲ್ಲಿ ಒಂದು ಕರ್ಮಪದವು ಇದೆಯೋ ಅಥವಾ ಇಲ್ಲ ಎಂಬುದನ್ನು ಗೊತ್ತಾಗಬೇಕಂದ್ರೆ, ಸೊ ಅದು ತಿಳ್ಕೊಳ್ಬೇಕಂದ್ರೆ ನಾವು ಎರಡು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಅಲ್ಲಿ ಅವಕಾಶ ಇರ್ತದೆ. ಒಂದು ಏನಂತಂದರೆ ಏನು ಅಂತ ನಾವು ಕೇಳ್ಬೋದು, ಇಲ್ಲ ಅಂತಂದರೆ ಯಾರಿಗೆ ಅಂತ ಕೇಳ್ಬೋದು. ಸೊ ಹಾಗಾದರೆ ಇಲ್ಲಿ ಏನಂದರೆ ಈಗ ನಾವು ಅಲ್ಲಿ ಕೇಳ್ತೀವಿ ರವಿ ಕಿಕ್ಸ್ ವಾಟ್ ಅಂತ ನಾವು ಅಲ್ಲಿ ಏನಂದರೆ ಕ್ವಶನ್ ಅನ್ನು ಮಾಡ್ಬೋದು. ವಾಟ್ ಅಂತ ಈ ಪ್ರಶ್ನೆ ಮಾಡಲಿಕ್ಕೆ ನಮಗೆ ಅವಕಾಶ ಇದೆ. ಸೊ ಹಿಯರ್ ವಿ ಕ್ಯಾನ್ ಆಸ್ಕ್ ದ ಕ್ವಶನ್ ವಾಟ್. ರವಿ ಕಿಕ್ಸ್ ವಾಟ್ means we have to ask the question what by taking the help of this subject and this verb. ಸಬ್ಜೆಕ್ಟ್ ಮತ್ತು ವರ್ಡ್ ತಗೊಳ್ಳೋದು ಮತ್ತೆ ಮುಂದೆ ವಾಟ್ ಕೇಳಿದ್ರೆ ಅಲ್ಲಿ ಬರ್ತಕ್ಕಂಥ ಒಂದು ಏನು ಇದೆ ಪದ ಇದೆ, ಸೊ ಅದು ಏನಂದ್ರೆ ಆಬ್ಜೆಕ್ಟ್ ಅಂತ ಆಗ್ತದೆ. ಇಲ್ಲ ದ ಓಲ್ಡ್ ಮ್ಯಾನ್ ಹೆಲ್ಪ್ ದಿ ಪುವರ್ ಪೀಪಲ್ ಅಂತ ಇರ್ತದೆ. ದ ಓಲ್ಡ್ ಮ್ಯಾನ್ ಹೆಲ್ಪ್ ದಿ ಪುವರ್ ಪೀಪಲ್. ಸೊ ಅಲ್ಲಿ ಏನಾಗ್ತದೆ ದ ಓಲ್ಡ್ ಮ್ಯಾನ್ ಹೆಲ್ಪ್ಡ್ ಟು ಹೋಮ್ ಅಂತ ಪ್ರಶ್ನೆಯಲ್ಲಿ ಮಾಡ್ಬೋದು. ಸೊ ಹಾಗಾದರೆ ಆವಾಗ ಆ ಒಬ್ಬ ಅಜ್ಜ ಬಡವರಿಗೆ ಸಹಾಯ ಮಾಡಿದ ಅಂತ ಹೇಳಿದಾಗ, ಸೊ ಅಜ್ಜ ಯಾರಿಗೆ ಹೆಲ್ಪ್ ಮಾಡಿದ ಅಂತ ಕೇಳಿದಾಗ ಬಡವರಿಗೆ ಅಂತ ಆಗ್ತದೆ. ಸೊ ಈ ರೀತಿ ಎರಡು ಪ್ರಶ್ನೆಗಳನ್ನು ಕೇಳಿದಾಗ ಸಪೋಸ್ ಕೆಲವು ಸರ್ತಿ ಏನಾಗ್ತದೆ ಎರಡು ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಇರ್ತದೆ. ಇಲ್ಲ ಕೆಲವು ಸರ್ತಿ ಏನಂದರೆ ಸೊ ಅಲ್ಲಿ ಒಂದೇ ಇದಕ್ಕೆ ಇರ್ತದೆ ಅಂದರೆ ಆನ್ಸರ್. ವಾಟ್ ಎಂಬ ಪ್ರಶ್ನೆಗಾದರೂ ಇರ್ಬೋದು, ಇಲ್ಲ ಅಂದರೆ ಟು ಹೂಮ್ ಎಂಬ ಪ್ರಶ್ನೆಗಾದರೂ ಅಲ್ಲಿ ಆನ್ಸರ್ ಇರ್ಬೋದು. ಸೊ ಹಿಯರ್ ವಿ ಕ್ಯಾನ್ ಆಸ್ಕ್ ಟು ಕ್ವಶನ್ಸ್ ಐದರ್ ದಟ್ ವಾಟ್ or to whom. So and sometimes the sentence has both the objects, means here we can understand that what is direct object and what is indirect object. So here the answer to the question what is called as direct object. The question here we can understand that direct and indirect object. Direct and indirect object. So when we can ask the question what, and when we get the answer, that is called as direct object. Direct and indirect object. Indirect object. Indirect object. So here Ravi kicks a ball. So here we can ask the question Ravi kicks what? What? So we can get the answer a ball, and this is called as direct, means direct object. Direct object. And suppose if we can take another example, as I told you, the old man helped. So this is in past tense.
help the poor people. So now look here, the old man helped to whom? To whom? To whom? And we can get the answer to this question as the poor people. So here the poor people. The poor people is indirect object. Indirect object. So here we can understand that one is direct object and another one is indirect object. So and sometimes a sentence has both the objects as the teacher. Teacher teaches us a lesson. So here we can understand that the teacher, and we have to mark here the subject is the teacher and teaches is the verb, and if we can ask the question that the teacher teaches what, so here a lesson. So that's why it is called as direct object. And then we can ask another question, that is the teacher teaches a lesson to whom. So here we can get the answer as us. So that's why it is called as indirect object. So ಹಾಗಾದ್ರೆ ಇಲ್ಲಿ ಪ್ರತ್ಯಕ್ಷ ಕರ್ಮಪದ ಮತ್ತೆ ಅಪ್ರತ್ಯಕ್ಷ ಕರ್ಮಪದ ಅಂತ ಎರಡು ರೀತಿಯ ಕರ್ಮಪದಗಳು ಇರ್ತವೆ. ಒಂದು ಡೈರೆಕ್ಟ್ ಮತ್ತೆ ಇನ್ನೊಂದು ಇಂಡೈರೆಕ್ಟ್ ಅಂತ. ಹಾಗಾದ್ರೆ ಡೈರೆಕ್ಟ್ ಮತ್ತೆ ಇಂಡೈರೆಕ್ಟ್ ಆಬ್ಜೆಕ್ಟ್ ಅನ್ನು ಯಾವ ರೀತಿ ಕಂಡು ಹಿಡಿಬೇಕಂತಂದ್ರೆ, ನಾನು ಈಗಾಗಲೇ ಹೇಳಿದ ಹಾಗೆ ವಾಟ್ ಎಂಬ ಪ್ರಶ್ನೆಗೆ ಬರ್ತಕ್ಕಂಥ ಆನ್ಸರ್ ಇದು ಏನು ಅಂದ್ರೆ ಪ್ರತ್ಯಕ್ಷ ಕರ್ಮಪದ ಅಂತ ಕರೀತಾರೆ. ಆಮೇಲೆ ಟು ಹೂಮ್ ಎಂಬ ಪ್ರಶ್ನೆಗೆ ಬರ್ತಕ್ಕಂಥದ್ರೆ ಯಾರಿಗೆ, ಇಲ್ಲಿ ಏನು ಅಂತ ಕೇಳಿದರೆ ಬರ್ತಕ್ಕಂಥ ಆನ್ಸರ್ ಪ್ರತ್ಯಕ್ಷ ಕರ್ಮಪದ ಅಂತ. ಮತ್ತೆ ಯಾರಿಗೆ ಅಂತಂದ್ರೆ ಟು ಹೂಮ್ ಎಂಬ ಪ್ರಶ್ನೆಗೆ ಬರ್ತಕ್ಕಂಥ ಆನ್ಸರ್ವೇ ಏನಂತಂದ್ರೆ ಇಂಡೈರೆಕ್ಟ್ ಆಬ್ಜೆಕ್ಟ್ ಅಂದ್ರೆ ಅಪ್ರತ್ಯಕ್ಷ ಅಥವಾ ಪರೋಕ್ಷ ಕರ್ಮಪದ ಅಂತ ಹೇಳ್ತಾರೆ. ಸೊ ಹಾಗಾದ್ರೆ ಕೆಲವು ಸರ್ತಿ ಏನಾಗ್ತಿದೆ, ಒಂದು ವಾಕ್ಯದಲ್ಲಿ ಎರಡೂ ಕೂಡ ಕರ್ಮಪದಗಳು ಇರ್ತವೆ. ಸೊ ಅದು ಹೇಗೆ ಅಂತಂದ್ರೆ, ಈಗ ನಾನು ಹೇಳಿದ ಹಾಗೆ ಏನಂದ್ರೆ ಟೀಚರ್ ಟೀಚಿಸ್ ಅಸ್ ಅ ಲೆಸನ್, ಗುರುಗಳು ನಮಗೆ ಪಾಠವನ್ನು ಹೇಳುತ್ತಾರೆ ಅಂತ ಆಗ್ತದೆ. ಸೊ ಹಾಗಾದ್ರೆ ಗುರುಗಳು ಏನು ಹೇಳ್ತಾರೆ, ಏನು ಕಲಿಸ್ತಾರೆ, ಅ ಲೆಸನ್. ಏನು ಎಂಬ ಪ್ರಶ್ನೆಗೆ ಬರ್ತಕ್ಕಂಥ ಆನ್ಸರ್ ಅಂದ್ರೆ ಆ ಲೆಸನ್ ಇದೆ. ಸೊ ಹಾಗಾಗಿ ಅದು ಏನಂದ್ರೆ ಪ್ರತ್ಯಕ್ಷ ಕರ್ಮಪದ ಅಂದ್ರೆ ಡೈರೆಕ್ಟ್ ಆಬ್ಜೆಕ್ಟ್. ಈಗ ಯಾರಿಗೆ ಅಂತ ಹೇಳಿದ್ರೆ ನಮಗೆ ಅಂತ ಆಗ್ತದೆ. ಸೊ ಹಾಗಾಗಿ ಏನಂದ್ರೆ ನಮಗೆ ಅಂತಂದ್ರೆ ಸೊ ಇಲ್ಲಿ ಇಂಡೈರೆಕ್ಟ್ ಆಬ್ಜೆಕ್ಟ್. ಸೊ ಈ ರೀತಿ ಏನಂದ್ರೆ ಎರಡು ತರಹದ ಆಬ್ಜೆಕ್ಟ್ಸ್ಗಳು ಬರ್ತಾ ಇವೆ. ಸೊ ಇಲ್ಲಿ ಈಗ ಆಲ್ರೆಡಿ ವಿ ಹ್ಯಾವ್ ಸೀನ್ ದಟ್ ದಿಸ್ ಆಕ್ಟಿವ್ ವಾಯ್ಸ್ ಅಂಡ್ ಪ್ಯಾಸಿವ್ ವಾಯ್ಸ್ ಆಸ್ ವೆಲ್ ಆಸ್ ಟ್ರಾನ್ಸಿಟಿವ್ ವರ್ಬ್ಸ್ಗಳನ್ನು ಮಾತ್ರ ಮಾಡಲಿಕ್ಕೆ ಬರ್ತದೆ, ಇಂಟ್ರಾನ್ಸಿಟಿವ್ ವರ್ಬ್ಸ್ಗಳನ್ನ ಮಾಡಲಿಕ್ಕೆ ಬರುವುದಿಲ್ಲ. ಜೊತೆಗೆ ಇಲ್ಲಿ ಏನಪ್ಪ ಅಂತಂದರೆ ವಿ ಕ್ಯಾನ್ ಸಿ ದ್ಯಾಟ್ ದಿ ರೂಲ್ಸ್ ಫಾರ್ ಚೇಂಜಿಂಗ್ ದಿಸ್ ಆಕ್ಟಿವ್ ವಾಯ್ಸ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್.